ಕುಮಾರಸ್ವಾಮಿಯವರು ಪ್ರತಾಪ್ ಸಿಂಹ ಅವರು ಸೇರ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ದಿನ ಬೆಳಗ್ಗೆ ಇದ್ದರೆ ಸಿದ್ದರಾಮಯ್ಯನವ್ರನ್ನ ಬೈದರೆ ಸಿದ್ದರಾಮಯ್ಯನವ್ರನ್ನ ನೀವು ಕೆಣಕಿದ್ರೆ ಸಿದ್ದರಾಮಯ್ಯನವ್ರು ಏನಾದರೂ ಮಾಡಿ ಕುಮಾರಸ್ವಾಮಿಗೂ ಎಚ್ ಡಿ ದೇವೇಗೌಡರಿಗೂ ಏನೋ ಬೈದ ತಕ್ಷಣ ಅದನ್ನು ಒಕ್ಕಲಿಗರ ವಿರೋಧಿ ಒಕ್ಕಲಿಗ ಸಮುದಾಯ ಒಕ್ಕಲಿಗ ಮುಖಂಡರುಗಳನ್ನು ಯೂತ್ಸ್ನ ಕಾಂಗ್ರೆಸ್ ವಿರುದ್ಧ ಎತ್ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದೀರಿ. ಈಗ ಮೊನ್ನೆ ಭಾಳ ಕೇವಲವಾಗಿ ಮಾತಾಡಿದ್ರಿ ಯಾರಿಗೆ, ಸಿದ್ದರಾಮಯ್ಯನವ್ರಿಗೆ. ಅದಕ್ಕೇನು ಹೇಳಿದ್ರು ಸಿದ್ದರಾಮಯ್ಯನವರು? ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಏನು ಹೇಳಿದ್ರು? ಎಚ್ ಡಿ ದೇವೇಗೌಡರು ಏನು ಬೈದ್ರು ನನಗೆ ಆಶೀರ್ವಾದ ಅಂತ ತಿಳ್ಕೊತೀನಿ ಅಂತಂದರು. ಗಾಂಧಿ ತತ್ವವನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ. ನೀವೇನಾದರೂ ಬೈಕಳಿ ದಿನನಿತ್ಯ ರೆಗ್ಯುಲರ್ ಆಗಿ ನೀವು ಟ್ರಿಗ್ಗರ್ ಮಾಡ್ತಾ ಇದ್ದೀರಿ. ಸ್ಟೇಟ್ಮೆಂಟ್ಗಳನ್ನು ವಿಭಿನ್ನ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥದ್ದಕ್ಕೆ ಟ್ರಿಗ್ಗರ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಅದೇನು ನಡೆಯಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ಮುಗಿಸ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ನಿಮಗೂ ಮತ್ತು ಅಮಿತ್ ಶಾ ಅವ್ರಿಗೆ ಆಗಿರುವಂಥ ಒಂದು ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಅಟ್ ಡೆಲ್ಲಿ ಲೆವೆಲ್ ಒಪ್ಪಂದ. ಡಿ ಕೆ ಶಿವಕುಮಾರ್ ಏನಾದರೂ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ದಟ್ ಇಸ್ ದಿ ಮೇನ್ ಅಜೆಂಡಾ ಆಫ್ JDS ಆ್ಯಂಡ್ BJP. ಒಬ್ಬ ಸಂಘಟನೆಕಾರ ಏನಾದರೂ ಮಾಡಿ ಒಳಗಡೆ ಕಳಿಸುವಂಥ ಕೆಲಸವನ್ನು ನಮ್ಗೆ ಈಸಿ ಆಗುತ್ತೆ. 2024 ಪಾರ್ಲಿಮೆಂಟ್ ಚುನಾವಣೆ ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಅಜೆಂಡಾ ಉದ್ದೇಶ. ಆ ಉದ್ದೇಶ ಈಡೇರಲ್ಲ. ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಾರೆ, ನಮ್ಮ ಎಲ್ಲ ಮಂತ್ರಿಗಳು ಎದುರಿಸ್ತಾರೆ, CM ಅವರು ಎದುರಿಸ್ತಾರೆ. ನೀವೇನು ಯಾವ ರಣತಂತ್ರ ವ್ಯೂಹ ಮಾಡಿದ್ರೂ ಎದುರಿಸುವಂಥದ್ದಕ್ಕೆ ನಮಗೆ ತಾಕತ್ತಿದೆ, ದಮ್ಮಿದೆ. ಇದರಲ್ಲಿ ನಾವು ದಮ್ಮು ತಾಕವನ್ನು ತೋರಿಸುವಂಥ ಕೆಲಸವನ್ನು